ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಮಿಥುನ ರಾಶಿಯವರ 2026 ಹೊಸ ವರ್ಷದ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮಿಥುನ ರಾಶಿಯವರಿಗೆ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ನಿಮ್ಮ ಆಸೆ, ಅಭಿಲಾಷೆ, ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಮಿಥುನ ರಾಶಿಯವರಿಗೆ ಹೇಗಿದೆ ಸಮಯ ಅಂತ ನಾವು ನೋಡಿದರೆ, ಇವರು ಯಾರಲ್ಲೂ ತನ್ನ ಕಷ್ಟ ಹೇಳ್ಕೊಳ್ಳಿಕ್ಕಾಗಲ್ಲ. ಯಾರನ್ನು ಹೆಲ್ಪ್ ಮಾಡಿ ಅಂತ ಕೇಳಿದ್ರು ಇವರ ಸಮಯಕ್ಕೆ ಹೆಲ್ಪ್ ಸಿಗ್ತಾ ಇಲ್ಲ. ಒಂದರ ಮೇಲೆ ಒಂದು ನೆಗೆಟಿವ್ ಸಮಸ್ಯೆಗಳೇ ಜಾಸ್ತಿ ಆಗ್ತಾ ಇದೆ. ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿಲ್ಲ. ಓದ್ಲಿಕ್ಕೆ ಕೂತ್ಕೊಂಡ್ರೆ ಮನಸ್ಸು ಕಾನ್ಸಂಟ್ರೇಷನ್ಸ್ ಇರೋದಿಲ್ಲ, ನಿದ್ದೆ ಬರ್ತದೆ ಅಥವಾ ಮರ್ತೋಗ್ತಕ್ಕಂಥ ಸಾಧ್ಯತೆಗಳು ಇರ್ತದೆ. ಒಟ್ಟಿನಲ್ಲಿ ಈ ಮಿಥುನ ರಾಶಿಯವರಿಗೆ ಮೊದಲನೇದಾಗಿ ಹೇಳಬೇಕಂದ್ರೆ ಗುರುಬಲ ಇಲ್ಲ. ಈ ಗುರುಬಲ ಇಲ್ಲದೆ ಇರುವ ಕಾರಣ ಏನೇ ಮಾಡಲಿಕ್ಕೋದ್ರೂ ಕೈ ಎತ್ತುತ್ತಾ ಇಲ್ಲ. ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸಿಗ್ತಾ ಇಲ್ಲ. ಹೊಸ ವ್ಯಾಪಾರ ಮಾಡಲಿಕ್ಕೆ ಹೋದರೆ ಅದರಲ್ಲೂ ಲಾಭ ಇಲ್ಲ. ಕೊಡಬೇಕಾದವರು ಕೊಡ್ತಾ ಇಲ್ಲ. ಇವರು ಯಾರಿಗೆ ಕೊಡಬೇಕೋ ಅವ್ರಿಗೂ ಕೊಡೋಕ್ಕಾಗ್ತಾ ಇಲ್ಲ. ಗುರು ಬಲ ಇಲ್ಲ ಅಂತ ಅಂದರೆ ಸಾಮಾನ್ಯವಾಗಿ ನಾವು ಎಷ್ಟೇ ಬ್ರಿಲಿಯಂಟ್ ಆಗಿದ್ದರೂ, ಎಷ್ಟೇ ಹಣ, ಅಂತಸ್ತು, ಐಶ್ವರ್ಯ ಇದ್ದರೂ ಸಹ ಯಾವುದು ಸರಿಯಾದ ಸಮಯಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಿದ್ರೆ ಈ ಗುರುವಿನ ದೋಷಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಾವು ನೋಡೋದಾದರೆ, ಗುರುವಾರಗಳೊಂದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಥವಾ ಸಾಯಿಬಾಬಾ ಮಂದಿರ, ದತ್ತಾತ್ರೇಯರ ಕ್ಷೇತ್ರದಲ್ಲಿ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಅಥವಾ ವಿಷ್ಣುವಿನ ಮಂದಿರಗಳಲ್ಲಿ ಗುರುವಾರಗಳಂದು ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಮಾಡಿಸೋದು ಬಹಳ ಉತ್ತಮ. ಅಥವಾ ಅಶ್ವತ್ಥ ವೃಕ್ಷಕ್ಕೆ 12 ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕರಿಸ್ತಕ್ಕಂಥದ್ದು ಒಳ್ಳೆಯದು. ಈ ಸಮಯದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಯತೆ ನಮಃ ಈ ಸ್ತೋತ್ರವನ್ನು ಜಪ ಮಾಡಿ ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ ಅಥವಾ ಸಾಯಿಬಾಬಾರ ಸ್ತೋತ್ರ ಪಾರಾಯಣ ಮಾಡೋದರಿಂದ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಇಲ್ಲ ನಿಮ್ಮ ಆತ್ಮೀಯ ಶಿಕ್ಷಕರಿಗೆ ಗುರುವಾರಗಳಂದು ಹಳದಿ ವಸ್ತ್ರ ದಾನ ಮಾಡಿ ಆಶೀರ್ವಾದ ಪಡ್ಕೊಂಬೋದ್ರಿಂದಲೂ ನೆಗೆಟಿವ್ ಕಮ್ಮಿ ಆಗುತ್ತೆ. ವಿದ್ಯಾರ್ಥಿಗಳು ಗಣಪತಿ ದೇವರ ಆರಾಧನೆ ಮಾಡಿ ಸರಸ್ವತಿ ದೇವಿಯ ಸ್ತೋತ್ರವನ್ನು ಪಾರಾಯಣ ಮಾಡೋದು ಒಳ್ಳೆಯದು. ಸೊ ಅನಂತರ ಈ ರಾಶಿಯವರು ಈ ಸಂದರ್ಭದಲ್ಲಿ ಮನೆ ಕಟ್ಟ ವಿಚಾರ ಆಗಿರ್ಬೋದು, ವಾಹನ ತೆಗಿತಕ್ಕಂಥ ಮನಸ್ಥಿತಿಯಲ್ಲಾಗಿರ್ಬೋದು, ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಬೇಕು ಅಂತ ಇದ್ದರೆ ಸಮಸ್ಯೆಗಳು ಜಾಸ್ತಿ ಇದೆ. ತುಂಬ ಎಚ್ಚರಿಕೆಯಲ್ಲಿ ಹೆಜ್ಜೆ ಇಡೋದು ತುಂಬ ಉತ್ತಮ. ನಿಮ್ಮ ರಾಶಿಗೆ ನಾಗದೋಷದ ಎಫೆಕ್ಟ್ ಸಹ ಇರೋದ್ರಿಂದ ಗಡಿಬಿಡಿಯ ಅವಸರದಲ್ಲಿ ಲಕ್ಷಾಂತರ ರು ಹಣ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯಲ್ಲಿ ತೊಂದರೆಗೆ ಸಿಲುಕಬೇಡಿ. ಸಾಧ್ಯ ಆದರೆ ಮಂಗಳವಾರಗಳಂದು ಅಥವಾ ಷಷ್ಠಿ, ಪಂಚಮಿಯೊಂದು, ಅಮಾವಾಸ್ಯೆ, ಪೌರ್ಣಮಿಗಳಿರ್ಬೋದು, ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನ ಸುಬ್ರಹ್ಮಣ್ಯ ದೇವರ ದೇವಸ್ಥಾನದಲ್ಲಿ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಪೂಜೆಯನ್ನು ಕೊಡೋದು ಬಹಳ ಉತ್ತಮ. ವೀಕ್ಷಕರೇ, ಇದಲ್ಲದೆ
ದೇವಿ ಆರಾಧನೆ ಮಾಡ್ತಕ್ಕಂಥದ್ದು, ಗಣಪತಿ ದೇವರಿಗೆ ಪೂಜೆ ಕೊಡ್ತಕ್ಕಂಥದ್ರಿಂದ ಈ ನೆಗೆಟಿವಿಟಿ ಕಮ್ಮಿ ಆಗುತ್ತೆ. ಇನ್ನು 10ನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅವರು ಕೊಟ್ಟರೆ ವರ, ಇಟ್ಟರೆ ಶಾಪ ಅಂತ ಗಾದೆ ಇದೆ. ಸಾಧ್ಯ ಆದರೆ ಶನಿವಾರಗಳಂದು ಶನಿ ಭಗವಾನರಿಗೆ ಪೂಜೆ ಕೊಡಿ. ಆಂಜನೇಯ ಸ್ವಾಮಿಗೆ ಬಿಲ್ವಪತ್ರೆ, ತುಳಸಿ ಪತ್ರೆ ಮಾಲೆ ಹಾಕಿಸಿ ಪೂಜೆ ಮಾಡಿ ನಿಮ್ಮ ಕಷ್ಟಗಳ ನಿವಾರಣೆಗೆ ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಶನಿವಾರ ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರ ಅಷ್ಟೊಂದು ಶುಭಪ್ರದ ಅಲ್ಲ. ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ. ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆಯೂ ಸಹ ಉತ್ತಮವಾಗಿ ಇರೋದಿಲ್ಲ. ಏನೋ ನಿರೀಕ್ಷೆ ಇಟ್ಕೊಂಡು ಯಾರ್ದೋ ಮಾತನ್ನು ನಂಬಿ ಲಕ್ಷಾಂತರ ರು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಿ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗದಂತೆ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಭಾಳ ಉತ್ತಮ. ಸಾಧ್ಯ ಆದರೆ ಅಯ್ಯಪ್ಪ ಸ್ವಾಮಿ, ಗಣಪತಿ ದೇವರು ಅಥವಾ ಈಶ್ವರನ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಭಾಳ ಉತ್ತಮ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.